ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಸಾಲು ಮರದ ತಿಮ್ಮಕ್ಕರ ಪ್ರಬಂಧ ನೋಡ್ತಾ ಇದ್ವಿ. ಈ ಒಂದು ಪ್ರಬಂಧದಲ್ಲಿ ನಾವು ಪೀಠಿಕೆ, ವಿವರಣೆ, ಉಪಸಂಹಾರ ನೋಡ್ತೇವೆ. ಇಷ್ಟು ಬರೆದರೆ ಸಾಕ ಪೂರ್ಣಾಂಕ ಬರುತ್ತಾ? ಇಲ್ಲ, ಬರೋದಿಲ್ಲ. ಮತ್ತೇನಿರ್ಬೇಕಂದ್ರೆ ಸುಂದರ ಅಕ್ಷರ ಬೇಕು. ಈ ವಿಷಯಕ್ಕೆ ತಕ್ಕಂತೆ ಅರ್ಥಪೂರ್ಣ ವಾಕ್ಯಗಳು ಬರೆದಾಗ ನೀವು ಪೂರ್ಣಾಂಕ ಪಡಿತೀರಾ. ರೈಟ್? ಹಾಗಾದ್ರೆ ಈ ಒಂದು ಮಾಹಿತಿ ಪೀಠಿಗೊಂದಿಗೆ ಪ್ರಾರಂಭ ಮಾಡ್ತಗೋಣ. ಹರಿ ಒಂದು ಮಾಹಿತಿ ಅಂತ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ನಿಮ್ಮ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಪತ್ರಲೇಖನ ಬೇಕಂತ ಕಾಮೆಂಟ್ಸಲ್ಲಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾ ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ. ಹಾಗಾದ್ರೆ ಇಲ್ಲಿ ನೋಡ್ತಗೊಳ್ಳುವ ಪೀಠಿಗೆ ನೋಡಿ. ಸಾಲು ಮರದ ತಿಮ್ಮಕ್ಕ ಅವರು ಕರ್ನಾಟಕದ ಪ್ರಸಿದ್ಧ ಪರಿಸರವಾದಿ ಮತ್ತು ಮರಗಳ ತಾಯಿ ಎಂದು ಕರೆಯಲ್ಪಡುವ ಮಹಿಳೆ. ಅವರು 1911ರಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದರು. ಬಡತನದ ಕುಟುಂಬದಲ್ಲಿ ಬೆಳೆದ ಅವರು ಶಾಲಾ ಶಿಕ್ಷಣ ಪಡೆಯದಿದ್ದರೂ ಪರಿಸರ ಸಂರಕ್ಷಣೆಯಲ್ಲಿ ಅಪಾರ ಕೊಡುಗೆ ನೀಡಿದರು. ಅವರ ಕೆಲಸವು ಪರಿಸರ ಸಂರಕ್ಷಣೆಯ ಮಾದರಿಯಾಗಿರ್ತಕ್ಕಂಥದ್ದು ನೋಡಬಹುದು. ಇಲ್ಲಿ ಪೀಠಿಕೆಯನ್ನು ಇಲ್ಲಿ 5 ಸಾಲಿನ ಬರಿತಾ ಹೋಗಿದೆ. ನೀವು 5 ಅಥವಾ 6 ಸಾಲಿನ ಬರಿತಾ ಹೋಗಿ. ಡಿಪೆಂಡ್ಸ್ ಆನ್ ಟೈಮ್ ನೋಡ್ತಾ ಹೋಗಿ ನೀವೇನು ಬರಿತಾ ಹೋಗಿ ಮಕ್ಕಳೇ. ಓಕೆನಾ? ರೈಟ್. ಅದಾದ ನಂತರ ಇಲ್ಲಿ ವಿವರಣೆ ನೋಡ್ತೇವೆ. ಇಲ್ಲಿ ವಿವರಣೆಯಲ್ಲಿ ನಾನು ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗಿದ್ದೀನಿ, ಈಸಿಯಾಗಿ ನೆನಪಿಡ್ಲಿಕ್ಕೆ ಸಾಧ್ಯ ಅಂತೇಳಿ. ಓಕೆ, ರೈಟ್. ವಿವರಣೆ ನೋಡಿ. ಮೊದಲನೇ ಪಾಯಿಂಟ್, ಬಾಲ್ಯ ಮತ್ತು ಆರಂಭಿಕ ಜೀವನ ಅಂತಕ್ಕಂಥದ್ದು. ತಿಮ್ಮಕ್ಕರವರು ಚಿಕ್ಕರಂಗಯ್ಯ ಮತ್ತು ವಿಜಯಮ್ಮ ದಂಪತಿಗಳಿಗೆ ಜನಿಸಿದರು. ಯಾರು? ಚಿಕ್ಕರಂಗಯ್ಯ ಮತ್ತು ವಿಜಯಮ್ಮ ದಂಪತಿಗಳಿಗೆ ಜನಿಸಿದರು. ಬಡತನದಿಂದಾಗಿ ಶಾಲೆಗೆ ಹೋಗದೆ ಕೂಲಿ ಕೆಲಸ ಮಾಡಿದರು. ಆದರೆ ಅವರು ಪ್ರಕೃತಿಯೊಂದಿಗೆ ನಿಕಟ ಸಂಬಂಧ ಹೊಂದಿದ್ದರು ಅಂತಕ್ಕಂಥ ನೋಡ್ಬೋದು. ಅದಾದ ನಂತರ ಎರಡನೇ ಪಾಯಿಂಟ್ ನೋಡಿ, ವಿವಾಹ ಮತ್ತು ಮರಗಳ ನೆಡುವ ನಿರ್ಧಾರ ಅಂತಕ್ಕಂಥದ್ದು. ಇದರಲ್ಲಿ ನೋಡಿದರೆ ಇಲ್ಲಿ ವಿವರಣೆ, ಅವರು ಚಿಕ್ಕಯ್ಯರನ್ನು ವಿವಾಹವಾದರು. ಮಕ್ಕಳಿಲ್ಲದ ಕಾರಣದಿಂದಾಗಿ ಖಿನ್ನತೆಗೆ ಒಳಗಾದರು. ಈ ಖಿನ್ನತೆಯನ್ನು ಮರಗಳನ್ನು ನೆಡುವುದರ ಮೂಲಕ ದೂರ ಮಾಡಿಕೊಂಡರು. ನೋಡಿ ಎಂತಹ ಒಂದು ಒಳ್ಳೆಯ ಒಂದು ನೋಡಿ, ಅವ್ರೇನು ಮಕ್ಕಳಾಗಿಲ್ಲ, ಆದ ಕಾರಣ ಮರಗಳನ್ನ ನೆಡೋದ್ರ ಮೂಲಕ ಅಲ್ಲಿ ಮರ್ತರು ಅದನ್ನಂತೇಳಿ ನೋಡಬಹುದು. ಇದು ಅವರ ಜೀವನದ ದೊಡ್ಡ ತಿರುವು ಅಂತಕ್ಕಂಥದ್ದು ಕಂಡು ಬರ್ತೇವೆ ಮಕ್ಕಳೇ. ಓಕೆನಾ? ರೈಟ್. ನಂತರ ಮೂರನೇ ಪಾಯಿಂಟ್ ಏನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಮರಗಳ ನೆಡುವ ಕಾರ್ಯ. 1960ರ ದಶಕದಲ್ಲಿ ತಮ್ಮ ಪತಿಯೊಂದಿಗೆ ಹುಲಿಕಲ್ ಮತ್ತು ಕೂಡೂರು ನಡುವಿನ ರಸ್ತೆಯಲ್ಲಿ 385 ಆಲದ ಮರಗಳನ್ನು ನೆಟ್ಟರು. ನೋಡಿ, ಯಾವುದು? ಹುಲಿಕಲ್ ಮತ್ತು ಕೂಡೂರು ನಡುವಿನ ರಸ್ತೆಯಲ್ಲಿ 385 ಆಲದ ಮರಗಳನ್ನು ನೆಡ್ತಾರೆ. ಮರಕ್ಕೆ ಪ್ರತಿದಿನ ನೀರು ಹಾಕಿ ರಕ್ಷಣೆ ಮಾಡಿ ಬೆಳೆಸಿದ್ರು. ಇದು ನಿಯರ್ ಬೈ 4 ಕಿಲೋಮೀಟರ್ ವರೆಗೆ ನೀವು ಬೆಳೆಸ್ತಾರೆ. ದಿನಾಲು ನಡ್ಕೊಂಡೋಗಿ ನೀರು ಹಾಕ್ತಾ ಇದ್ರು, ಅದನ್ನ ಸಂರಕ್ಷಣೆ ಮಾಡ್ತಾ ಇದ್ರಂತೆ. ಓಕೆನಾ? ಇದಲ್ಲದೆ ಇತರೆ 8,000 ಮರಗಳನ್ನು ನೆಟ್ಟು ಪರಿಸರಕ್ಕೆ ದೊಡ್ಡ ಕೊಡುಗೆ ಕೊಟ್ಟರು ಅಂತಕ್ಕಂಥದ್ದು ನೋಡ್ತೇವೆ. ಓಕೆ. ಅದಾದ ನಂತರ ನೋಡಿ ಮಕ್ಕಳಲ್ಲಿ ಇಲ್ಲೇನ್ ಕೊಟ್ಟಿದ್ದಾರೆ, ಇಲ್ಲಿ ನೋಡಿದರೆ 4ನೇ ಪಾಯಿಂಟ್, ಪ್ರಶಸ್ತಿಗಳು ಮತ್ತು ಮನ್ನಣೆ ಅಂತಕ್ಕಂಥದ್ದು. ಅವರ ಕೆಲಸಕ್ಕೆ 1995ರಲ್ಲಿ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ, 2019ರಲ್ಲಿ ಪದ್ಮಶ್ರೀ ಸೇರಿದಂತೆ ಹಲವು ಪ್ರಶಸ್ತಿ ದೊರೆತವು. ಓಕೆ, ಕೆಲವು ಮಾಹಿತಿಗಳ ಪ್ರಕಾರ 300ಕ್ಕೂ ಅಧಿಕ ಪ್ರಶಸ್ತಿಗಳು ದೊರಕಿದಾವೆ ಅಂತೇಳಿ ನೋಡ್ತೇವೆ. ಅದಾದ ನಂತರ 5ನೇ ಪಾಯಿಂಟ್, ವೈಯಕ್ತಿಕ ಸವಾಲುಗಳು ಮತ್ತು ಸಾಧನೆ ಅಂತಕ್ಕಂಥದ್ದು. ಬಡತನ, ಮಕ್ಕಳ ನೋವು ಮತ್ತು ದೈಹಿಕ ಶ್ರಮ ಹೊರತಾಗಿಯೂ ಅವರು ತಮ್ಮ ಗುರಿಯನ್ನು ಸಾಧಿಸಿದರು. ಅವರು 14 ನವೆಂಬರ್ 2025ರಲ್ಲಿ 114 ವರ್ಷದಲ್ಲಿ ನಿಧನರಾದ ನಂತರವೂ ಅವರು ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ ಅಂತಕ್ಕಂಥದ್ದು ನಾವು ಕಂಡು ಬರ್ತೇವೆ. ರೈಟ್. ಅದಾದ ನಂತರ ಇಲ್ಲಿ 4ನೇ ಕೊನೆಗೆ ನಾವೇನ್ ನೋಡ್ತೇವೆ ಅಂದ್ರೆ ಉಪಸಂಹಾರ ನೋಡ್ತೇವೆ. ಉಪಸಂಹಾರ ಅಂದ್ರೆ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ನೀವು ತಿಳಿಸ್ತಾ ಹೋಗ್ಬೇಕಾಗುತ್ತೆ. ರೈಟ್. ನೋಡ್ತೋಗೋಣ. ಸಾಲು ಮರದ ತಿಮ್ಮಕ್ಕ ಅವರ ಜೀವನವು ಪರಿಸರ ಸಂರಕ್ಷಣೆಯಲ್ಲಿ ಸರಳತೆ ಮತ್ತು ಸಮರ್ಪಣೆಯ ಮಹತ್ವವನ್ನು ತೋರಿಸುತ್ತದೆ. ಅವರ ಕೊಡುಗೆಯಿಂದ ಲಕ್ಷಾಂತರ ಮರಗಳು ಬೆಳೆದು ಪರಿಸರವು ಸುಧಾರಿಸಿದೆ. ಪ್ರತಿಯೊಬ್ಬರು ಮರ ನೆಡುವ ಮೂಲಕ ಅವರ ಮಾರ್ಗವನ್ನು ಅನುಸರಿಸೋಣ, ಪರಿಸರ ಉಳಿಸೋಣ ಅಂತಕ್ಕಂಥದ್ದು ನನ್ನದೇ ಆಗಿರ್ತಕ್ಕಂಥ ಅಭಿಪ್ರಾಯ ಬರ್ತೇನೆ.
ರೈಟ್. ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ಇನ್ನೂ ಹೆಚ್ಚಿನ ಸಾಲುಗಳನ್ನು ನಾವು ಬರಿತಾ ಹೋಗೋದು. ನಾನು 4 ಸಾಲುಗಳನ್ನು ನಾನು ಮುಗಿಸಿದ್ದೀನಿ. ಓಕೆನಾ? ರೈಟ್. ಹಾಗಾದ್ರೆ ಈ ಎಲ್ಲಾ ವಿವರಣೆ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ನೀಡಿ. ಈ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ. ನೀವು ಬಚ್ಚಲು ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.